ಏನೋ ಏನು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಜನವರಿ 16 ಒಳ್ಳೆ ಸುದ್ದಿ ಬರ್ತದೆ ಅಂತ ಅವರೇ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಆದರೆ ಅಷ್ಟೇನು ನನಗೇನು ಅನಿಸೋದಿಲ್ಲ ಸಿದ್ದರಾಮಯ್ಯರು ಅಷ್ಟು ಬೇಗನೆ ಜಾಗ ಖಾಲಿ ಮಾಡ್ತಾರೆ ಅಂತ ಹೇಳಿ. ಯಾಕಂದರೆ ಅವ್ರದಿಂದ ಬೆಂಬಲ ಭಾಳ ಇರೋದ್ರಿಂದ ಅವರು ಹೈಕಮಾಂಡ್ ಮಾತು ಕೇಳ್ತಾರೋ ಮತ್ತೇನು ನಿರ್ಣಯ ಆಗ್ತದೋ ಗೊತ್ತಿಲ್ಲ. ಒಟ್ಟಾರೆ ರಾಜಕೀಯ ವಿಪ್ಲವ ಅಂತೂ ಕರ್ನಾಟಕದಲ್ಲಿ ನಡೆದಿದೆ. ಅದು ಯಾವ ತಿರುವು ತಗೋತಿದೆ ಗೊತ್ತಿಲ್ಲ. ಈಗಿನ 3 ದಿವಸದ ತಾವು ಹೇಳಿದ ಮೇಲೆ ಅಧಿವೇಶನ ಕರೆದಂಥ ವಿಶೇಷತೆ ಇದು ಸಹ ಭಾಳ ಒಂದು ರೀತಿ ಏನು ಅನ್ನುವಂಥದ್ದು ಗೊಂದಲ ಮತ್ತೆ ಸೃಷ್ಟಿಯಾಗಿದೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಏನು ಹೇಳ್ಯಾರೋ ಏನು ಬಿಟ್ಟಾರೋ ಅವ್ರ ಪಕ್ಷದ ಆಂತರಿಕ ವಿಷಯ. ಒಟ್ಟಾರೆ ರಾಜಕೀಯ ಈ ರೀತಿ ಅತಂತ್ರ ಸ್ಥಿತಿ ನಿರ್ಮಾಣ ಆದರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತದೆ. ಒಂದು ಕೇಂದ್ರ ಹೈಕಮಾಂಡ್ಗೆ ಶಕ್ತಿ ಉಳಿದಿಲ್ಲ. ನೇರವಾಗಿ ನಾಯಕತ್ವ ಬದಲಾವಣೆ ಮಾಡುವಂಥ ಹಿಂದೆ ವೀರೇಂದ್ರ ಪಾಟೀಲ್ರನ್ನ ವಿಮಾನ ನಿಲ್ದಾಣದಲ್ಲಿ ಅವಮಾನಕಾರಿಯಾಗಿ ಇವತ್ತು ಕಾಂಗ್ರೆಸ್ನವ್ರು ತೆಗೆದು ಹಾಕಿದ್ರು. ಆದರೆ ಅದೇ ಶಕ್ತಿ ಇವತ್ತು ಕಾಂಗ್ರೆಸ್ಗಿಲ್ಲ. ಅದಕ್ಕೆ ಆ ಕಡೆ ಒಂದು ಕಡೆ ಡಿ ಕೆ ಶಿವಕುಮಾರ್ದು ಬ್ಲ್ಯಾಕ್ ಮೇಲ್ ನಡೆದಿದೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ನಡೆದಿದೆ. ಇವೆರಡರ ಮಧ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡು ಎಷ್ಟು ವೀಕ್ ಆಗಿದೆ ಅನ್ನೋಂಥದ್ದು ಇವತ್ತು ರಾಜ್ಯ ಎಲ್ಲ ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ. ಏನೋ ಏನು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಜನವರಿ 16 ಒಳ್ಳೆ ಸುದ್ದಿ ಬರ್ತದೆ ಅಂತ ಅವರೇ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಆದರೆ ಅಷ್ಟೇನು ನನಗೇನು ಅನಿಸೋದಿಲ್ಲ ಸಿದ್ದರಾಮಯ್ಯರು ಅಷ್ಟು ಬೇಗನೆ ಜಾಗ ಖಾಲಿ ಮಾಡ್ತಾರೆ ಅಂತ ಹೇಳಿ. ಯಾಕಂದರೆ ಅವ್ರದಿಂದ ಬೆಂಬಲ ಭಾಳ ಇರೋದ್ರಿಂದ ಅವರು ಹೈಕಮಾಂಡ್ ಮಾತು ಕೇಳ್ತಾರೋ ಮತ್ತೇನು ನಿರ್ಣಯ ಆಗ್ತದೋ ಗೊತ್ತಿಲ್ಲ. ಒಟ್ಟಾರೆ ರಾಜಕೀಯ ವಿಪ್ಲವ ಅಂತೂ ಕರ್ನಾಟಕದಲ್ಲಿ ನಡೆದಿದೆ. ಅದು ಯಾವ ತಿರುವು ತಗೋತಿದೆ ಗೊತ್ತಿಲ್ಲ. ಈಗಿನ 3 ದಿವಸದ ತಾವು ಹೇಳಿದ ಮೇಲೆ ಅಧಿವೇಶನ ಕರೆದಂಥ ವಿಶೇಷತೆ ಇದು ಸಹ ಭಾಳ ಒಂದು ರೀತಿ ಏನು ಅನ್ನುವಂಥದ್ದು ಗೊಂದಲ ಮತ್ತೆ ಸೃಷ್ಟಿಯಾಗಿದೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಏನು ಹೇಳ್ಯಾರೋ ಏನು ಬಿಟ್ಟಾರೋ ಅವ್ರ ಪಕ್ಷದ ಆಂತರಿಕ ವಿಷಯ. ಒಟ್ಟಾರೆ ರಾಜಕೀಯ ಈ ರೀತಿ ಅತಂತ್ರ ಸ್ಥಿತಿ ನಿರ್ಮಾಣ ಆದರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತದೆ. ಒಂದು ಕೇಂದ್ರ ಹೈಕಮಾಂಡ್ಗೆ ಶಕ್ತಿ ಉಳಿದಿಲ್ಲ. ನೇರವಾಗಿ ನಾಯಕತ್ವ ಬದಲಾವಣೆ ಮಾಡುವಂಥ ಹಿಂದೆ ವೀರೇಂದ್ರ ಪಾಟೀಲ್ರನ್ನ ವಿಮಾನ ನಿಲ್ದಾಣದಲ್ಲಿ ಅವಮಾನಕಾರಿಯಾಗಿ ಇವತ್ತು ಕಾಂಗ್ರೆಸ್ನವ್ರು ತೆಗೆದು ಹಾಕಿದ್ರು. ಆದರೆ ಅದೇ ಶಕ್ತಿ ಇವತ್ತು ಕಾಂಗ್ರೆಸ್ಗಿಲ್ಲ. ಅದಕ್ಕೆ ಆ ಕಡೆ ಒಂದು ಕಡೆ ಡಿ ಕೆ ಶಿವಕುಮಾರ್ದು ಬ್ಲ್ಯಾಕ್ ಮೇಲ್ ನಡೆದಿದೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ನಡೆದಿದೆ. ಇವೆರಡರ ಮಧ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡು ಎಷ್ಟು ವೀಕ್ ಆಗಿದೆ ಅನ್ನೋಂಥದ್ದು ಇವತ್ತು ರಾಜ್ಯ ಎಲ್ಲ ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.